ಸೊ ಈಗ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂಥ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ ಸರ್, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್. ನಮಸ್ಕಾರ, ಹೇಳಿ ಸರ್. ಓಕೆ, ಈಗ ಮತ್ತೆ ಸರ್ 15 ಡೇಸ್ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ವಿದೇಶ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅಂತ. ಸೊ ಇದನ್ನು ತಾವು ಯಾವ ರೀತಿಗೆ ನೋಡ್ತೀರಿ ಅಂತಂದರೆ, ಈಗ ಜಾಗತಿಕ ಮಟ್ಟದಲ್ಲಿ ಉಂಟಾಗಿರ್ತಕ್ಕಂಥ ಸಂಘರ್ಷ ಎಲ್ಲೋ ಒಂದು ಕಡೆ ಭಾರತಕ್ಕೆ ಪರ್ಯಾಯ ಸ್ನೇಹ ಮತ್ತು ಪರ್ಯಾಯವಾಗಿರ್ತಕ್ಕಂಥ ಮಾರ್ಗ ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತೀರೋ, ಅಥವಾ ಯಾವ ರೀತಿಗೆ ಇದನ್ನು ನೋಡ್ಬೋದು ತಾವು? ಪ್ರಧಾನಮಂತ್ರಿಗಳ 6 ದಿವಸದ 3 ರಾಷ್ಟ್ರಗಳ ಪ್ರವಾಸ ಅಂತಕ್ಕಂಥದ್ದು ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಒಂದು ರೀತಿಯಲ್ಲಿ ಭಾರತದ ಏನು ಪ್ರಗತಿ ಇದೆ ಆ ಪ್ರಗತಿಗೆ ಈ ರಾಷ್ಟ್ರಗಳ ಒಂದು ಸಂಬಂಧಗಳ ಮೂಲಕ ಎಷ್ಟರ ಮಟ್ಟಿಗೆ ಪರಸ್ಪರ ಒಂದು ಸಂಬಂಧ ಆರ್ಥಿಕವಾಗಿ ಆಗ್ಲಿ ಅಥವಾ ವಾಣಿಜ್ಯದ ದೃಷ್ಟಿಯಿಂದ ಆಗ್ಲಿ ಅಥವಾ ಪ್ರವಾಸೋದ್ಯಮದ ದೃಷ್ಟಿಯಿಂದ ಆಗ್ಲಿ ಅಥವಾ ತಾಂತ್ರಿಕತೆ ಅಥವಾ ಆಧುನಿಕ ಏನು ಆತ್ಮನಿರ್ಭರವಾದ ಕೆಲವು ಅಂಶಗಳಿದೆ ಅವುಗಳಿಗೆ ಅನುಕೂಲವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಮೋದಿ ಅವರು ಹಾಕಿಕೊಂಡಿದ್ದಾರೆ ಎಂಬುದು ನಮಗೆ ತಿಳಿದು ಬಂದಿದೆ. ಅದರಲ್ಲೂ ವಿಶೇಷವಾಗಿ 40 ವರ್ಷದ ನಂತರ ನ್ಯೂಜಿಲೆಂಡ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಐತಿಹಾಸಿಕವಾದ ಒಂದು ಸಂದರ್ಭ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಒತ್ತಿ ಹೇಳಬೇಕಾಗುತ್ತೆ. ಕಾರಣ ಆ ದೇಶ ಮತ್ತು ಹೈನುಗಾರಿಕೆ ಮತ್ತು ಇತರೆ ಒಂದು ನೈಸರ್ಗಿಕ ಏನು ವ್ಯವಸಾಯ ಕೃಷಿ ಇದೆ ಅವುಗಳಲ್ಲಿ ಬಹಳ ಪ್ರಗತಿಯನ್ನ ಸಾಧಿಸಿದೆ. ಅಂತಹ ದೇಶದ ಮೂಲಕ ಭಾರತಕ್ಕೆ ಬೇಕಾದಂತಹ ಪರಸ್ಪರ ವಿನಿಮಯ ಮಾಡಿಕೊಳ್ತಕ್ಕಂಥ ತಂತ್ರಜ್ಞಾನವನ್ನ ಮತ್ತೆ ಆ ದೇಶದಲ್ಲಿ ಇರ್ತಕ್ಕಂತಹ ಏನು ವಿಶೇಷವಾದ ಪರಿಣತಿ ಅಥವಾ ಎಕ್ಸ್ಪರ್ಟೀಸ್ ಇದೆ ಅದನ್ನ ಭಾರತಕ್ಕೆ ತರಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಅನೇಕ ಒಪ್ಪಂದಗಳನ್ನ ಮಾಡಿಕೊಳ್ಳಿಕ್ಕೆ ಇದಾಗ್ಲೇ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿರ್ತಾರೆ. ಜೊತೆಗೆ ಅಲ್ಲಿ ತಜ್ಞರು ಸಹ ಇವರಿಗೆ ಸಹಕಾರವನ್ನು ನೀಡ್ತಾರೆ. ಆದ್ದರಿಂದ ಅದರ ಒಂದು ಮೊದಲನೇ ಆದ್ಯತೆಯಲ್ಲಿ ನ್ಯೂಜಿಲೆಂಡ್ಗೆ ಹೋಗ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಐತಿಹಾಸಿಕ ದಾಖಲೆ ಆಗುತ್ತೆ, ಒಂದು ಹಿಸ್ಟಾರಿಕಲ್ ವಿಸಿಟ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದ ಬಗ್ಗೆ ಭಾರತ ಈಗಾಗಲೇ ಅನೇಕ ಉತ್ತಮ ಬಾಂಧವ್ಯಗಳನ್ನ ಹೊಂದಿದೆ. ಆ ದೃಷ್ಟಿಯಿಂದ ಈ 2 ದೇಶಗಳು ಈ ನ್ಯೂಜಿಲೆಂಡ್ ಜೊತೆಗೆ 3 ದೇಶಗಳ ಪ್ರವಾಸ ಭಾರತಕ್ಕೆ ಹೆಚ್ಚಿನ ಒಂದು ಅನುಕೂಲವನ್ನ ಉಂಟು ಮಾಡ್ತದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ದೇಶದ ಈ ಪ್ರಗತಿ ಮತ್ತೆ ಭಾರತದಲ್ಲಿ ಇರ್ತಕ್ಕಂಥ ಏನು ಉತ್ಪತ್ತಿ ಇದೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ರೀತಿಯ ಮುಕ್ತ ಅವಕಾಶವನ್ನ ಮಾಡಿಕೊಳ್ಳಲಿಕ್ಕೆ ಒಂದು ಭಾರತದ ಸರ್ಕಾರದ ಪರವಾಗಿ ಪ್ರಧಾನಮಂತ್ರಿಯವರು ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ. ಅದೇ ರೀತಿ ಇವು ಯಶಸ್ವಿ ಆಗ್ತವೆ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದೊಂದು ಔಪಚಾರಿಕ ಅಂತಕ್ಕಂಥ ಭೇಟಿಗಿಂತ ಐತಿಹಾಸಿಕ ಭೇಟಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಈಗ ಒಂದು ಪ್ರತಿಪಕ್ಷಗಳು ಮಾಡುವಂಥ ಆರೋಪ ಸರ್, ಬರೀ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ಬೇರೆ ದೇಶಗಳನ್ನು ಸುತ್ತಕೊಂಡೇ ಇದ್ದು ಬಿಡ್ತಾರೆ, ದೇಶದಲ್ಲಿ ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ ಭಾರತದಲ್ಲಿ ಅನ್ನುವಂಥ ಒಂದು ಆರೋಪ ಇದೆ. ಸೊ ಈ ವಿದೇಶಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಹೋಗ್ತಾರೆ? ಸೊ ಅದು ಭಾರತಕ್ಕೆ ಅದರಿಂದ ಆಗಬಹುದಾದಂಥ ಲಾಭಗಳು ಯಾವ ರೀತಿಯಾಗಿರುತ್ತೆ ಅಂತ ಸರ್? ವಿರೋಧ ಪಕ್ಷದವರು ಟೀಕೆ ಮಾಡ್ತಕ್ಕಂಥದ್ದು ಅವರಿಗೆ ಅದು ಒಂದು ರೀತಿಯಲ್ಲಿ ಅನಿವಾರ್ಯ. ಯಾಕಂದ್ರೆ ಅವರು ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ. ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಮತ್ತೆ ಯಶಸ್ವಿಯಾಗಿ ತಮ್ಮ ಏನು ಅಧಿಕಾರ ಅಥವಾ ತಮ್ಮ ಸೇವೆಯನ್ನ ರಾಷ್ಟ್ರಕ್ಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು 93 ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಇದೊಂದು ಸಹ ದಾಖಲೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಈಗಿನ ಆಧುನಿಕ ಜಗತ್ತಿನಲ್ಲಿ 21ನೇ ಶತಮಾನದ ಈ ಸಂದರ್ಭದಲ್ಲಿ ಪರಸ್ಪರ ವಿನಿಮಯ ಮತ್ತೆ ಚರ್ಚೆಗಳು ಮತ್ತೆ ಭಾರತದ ಪ್ರಗತಿಯ ಬಗ್ಗೆ ಅವರಿಗೆ ಅರಿವು ಮಾಡಿಕೊಡ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಎಷ್ಟು ಯಾವುದೇ ರೀತಿಯ ಒಂದು ಏನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ದೇವೆ, ಆ ಮಾರುಕಟ್ಟೆಯನ್ನ ಮಾಡ್ಲಿಕ್ಕೆ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಮೋದಿ ಅವರ ವಿದೇಶ ಪ್ರವಾಸದಿಂದ ಭಾರತಕ್ಕೆ ನಷ್ಟ ಅಂತೂ ಇಲ್ಲ, ಅದು ಲಾಭ ಇದ್ದೇ ಇರುತ್ತೆ. ಮತ್ತೆ ಅಲ್ಲಿ ಅನೇಕ ಭಾರತೀಯ ಸಂಜಾತರಿದ್ದಾರಲ್ಲ ಅವರುಗಳಿಗೂ ಸಹ ಆ ಒಂದು ಭಾರತದ ಪರವಾಗಿ ಆ ದೇಶದಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯ ಮತ್ತೆ ಆರ್ಥಿಕ ವ್ಯವಸ್ಥೆಯ ಮೇಲೆ ಅವರು ಪ್ರಭಾವವನ್ನ ಬೀರಿ ಭಾರತಕ್ಕೆ ಹೆಚ್ಚಿನ ಅನುಕೂಲವನ್ನ ತರ್ತಾರೆ ಅಂತಕ್ಕಂಥ ದೃಷ್ಟಿಯಲ್ಲಿ ನೋಡೋದಕ್ಕೆ ಹೊರತು ಕೇವಲ ಸಂಕುಚಿತವಾದ ದೃಷ್ಟಿಯಿಂದ ಮೋದಿ ಅವರು ಪ್ರತಿ ತಿಂಗಳು ವಿದೇಶಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಅದು ಕ್ಷುಲ್ಲಕವಾದ ಅಂಶ ಆಗುತ್ತೆ. ಅದರಿಂದ ವಿರೋಧ ಪಕ್ಷದವರು ಸಹ ಇವರ ಒಂದು ಏನು ಭೇಟಿ ಇದೆ ಆ ಭೇಟಿಯಿಂದ ಭಾರತಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಒಳ್ಳೆಯ ಮಾತುಗಳನ್ನ ಹೇಳಿ ದೇಶದ ಜನರಿಗೆ ಒಂದು ಒಳ್ಳೆಯ ಮೆಸೇಜ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಸದ್ಯದ ಅಭಿಪ್ರಾಯ. ಓಕೆ ಸರ್, ಆಮೇಲೆ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಫಾರ್ಮಲ್ ಭೇಟಿಯ ಜೊತೆಗೆ ಸರ್
ಆಯಾ ದೇಶದ ನಾಯಕರನ್ನ ಅವರು ನಡೆಸಿಕೊಳ್ಳುವಂಥ ರೀತಿ ಇದೆಯಲ್ಲ, ಉದಾಹರಣೆಗೆ ಇಸ್ರೇಲ್ ಪ್ರಧಾನಿಗಳ ಜೊತೆಗೆ ಅವರು ಮಾತನಾಡುವಂಥ ರೀತಿ ಆಗಿರ್ಬೋದು, ಮತ್ತು ಮೊನ್ನೆ ಆ ಮೆಲೋಡಿ ಚಾಕ್ಲೇಟ್ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಸಾಕಷ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತು ಅಂತ. ಅಂದರೆ ಆಯಾ ದೇಶದ ನಾಯಕರುಗಳ ಜೊತೆಗೆ ಅವರು ಸಮಯವನ್ನು ಕಳೆಯುವಂತಹ ರೀತಿ ಇದೆಯಲ್ಲ, ಅದು ಬಹಳ ಅತ್ಯಾಪ್ತತೆಯಿಂದ ಬಹಳ ಅಪ್ಯಾಯಮಾನವಾಗಿ ಅದು ಅನಿಸುತ್ತೆ ಅಂತ. ಇದು ಎಲ್ಲ ಒಂದು ಕಡೆ ಭಾರತಕ್ಕೆ ಮತ್ತಷ್ಟು ಉಪಯೋಗ ಆಗಬಹುದು, ಸಹಕಾರಿ ಆಗ್ಬೋದು ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಅಂತ. ಅಬ್ಸಲ್ಯೂಟ್ಲಿ, ಅಂದ್ರೆ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ಭಾರತದ ಪ್ರಧಾನಿಯವರ ಇವತ್ತು ಭಾರತದ ಇಡೀ ಒಂದು ಏನು ಪ್ರಗತಿ ಇದೆ, ಮತ್ತೆ ಭಾರತದ ಈ ಜನರ ಒಂದು ಅಚೀವ್ಮೆಂಟ್ಸ್ ಏನಿದೆ, ಭಾರತೀಯರು ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಹೊಂದಿದ್ದಾರೆ. ಈ ಸುಮಾರು 79-80 ವರ್ಷಗಳ ಸ್ವಾತಂತ್ರ್ಯ ನಂತರ ನಾವು ವಿಶ್ವದ ಒಂದು ಮೇಜರ್ ರಾಷ್ಟ್ರಗಳಾದ ಅಮೆರಿಕ ಮತ್ತು ಚೀನಾಕ್ಕೆ ಸಮನಾಗಿ ನಿಂತಿದ್ದೇವೆ. ಆ ಒಂದು ದೃಷ್ಟಿಯಲ್ಲಿ ನೋಡುವುದಾದ್ರೆ ಭಾರತ ನಿಜಕ್ಕೂ ಒಂದು ರೀತಿಯಲ್ಲಿ ಪ್ರಗತಿ ಸಾಧಿಸಿದೆ ಎಂಬತಕ್ಕಂಥದ್ದು ಹೋಗ್ಬೇಕು. ಭಾರತದ ಬಗ್ಗೆ ತಪ್ಪು ಕಲ್ಪನೆ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಅನೇಕ ರೀತಿಯ ಹೊಸ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಮೋದಿಯವರ ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ಏನು ಪಾಪ್ಯುಲಾರಿಟಿ ಇದೆ, ಅದಕ್ಕೆ ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಒಂದು ವೈಬ್ಸ್ ಅಂತಾರೆ. ಇಂಗ್ಲಿಷ್ ನಲ್ಲಿ ವೈಬ್ಸ್ ಅಂದ್ರೆ ಒಂದು ರೀತಿಯಲ್ಲಿ ಅನೇಕ ಒಂದು ಸಂದೇಶಗಳನ್ನು ನೀಡ್ತಕ್ಕಂತ ಒಂದು ಆತ್ಮೀಯತೆಯನ್ನ ಅವರು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಿಷ್ಪಕ್ಷಪಾತವಾಗಿ ಹೇಳ್ಬೇಕು. ಯಾಕಂದ್ರೆ ನಾನು ಯಾವುದೇ ಪಕ್ಷದ ಪರವಾಗಿ ಹೇಳೋದಿಲ್ಲ, ದೇಶದ ಪರವಾಗಿ, ದೇಶ ಪ್ರೇಮದ ದೃಷ್ಟಿಯಿಂದ, ದೇಶದ ಆರ್ಥಿಕ ದೃಷ್ಟಿಯಿಂದ, ದೇಶದ ಒಂದು ರಕ್ಷಣೆಯ ದೃಷ್ಟಿಯಿಂದ, ದೇಶದ ಮುಂದಿನ ಪ್ರಗತಿಯ ದೃಷ್ಟಿಯಿಂದ ಈ ರೀತಿಯ ಬ್ರಿಡ್ಜ್ಗಳು ಅಂದ್ರೆ ಪರಸ್ಪರ ರಾಷ್ಟ್ರಗಳ ಒಂದು ಭೇಟಿ ನೀಡುವುದರ ಮೂಲಕ ಭಾರತೀಯರ ಬಗ್ಗೆ ಹೆಚ್ಚಿನ ಒಲವು, ಮತ್ತೆ ಭಾರತದಲ್ಲಿ ಒಂದು ಇನ್ವೆಸ್ಟ್ ಮಾಡ್ಲಿಕ್ಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗೆ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಆಗ್ತಕ್ಕಂತ ಒಂದು ಏನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಬಹಳ ಮುಕ್ತವಾಗಿದೆ. ಮತ್ತೆ ಭಾರತದಲ್ಲಿ ಒಂದು ಬಂಡವಾಳ ಹೂಡಿದ್ರೆ ಅವರಿಗೂ ಅನುಕೂಲ ಆಗುತ್ತೆ, ಭಾರತಕ್ಕೂ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ನೋಡ್ಬೇಕೆ ಹೊರತು ಕೇವಲ ಪಕ್ಷದ ದೃಷ್ಟಿಯಿಂದ ನ್ಯಾರೋ ಪಾಯಿಂಟ್ ಆಫ್ ವ್ಯೂ ನಿಂದ ನೋಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಒಂದು ನಿಷ್ಪಕ್ಷಪಾತವಾದ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.